ಹಲೋ ಎವ್ರಿವನ್, ನಾನು ದೀಕ್ಷಿತಾ ಕ್ಲಿಂಟನ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಎಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಐಬ್ರೋಸ್. ಸೊ ಯಾವುದೇ ರೀತಿ ಮೇಕಪ್ ಹಾಕಿಲ್ಲ ಆಬ್ವಿಯಸ್ಲಿ. ಸೊ ಈ ಥರ ಇರೋ ನ್ಯಾಚುರಲ್ ಐಬ್ರೋಸ್ನ ಪ್ರೊಫೆಷ್ನಲ್ ಆಗಿ ಐಬ್ರೋಸ್ ಡ್ರಾ ಮಾಡಿ ಈ ಥರ ಮೈಕ್ರೋ ಬ್ಲೇಡಿಂಗ್ ಆಗಿರೋ ಥರ ಡ್ರಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಯೂಶ್ವಲಿ ಐಬ್ರೋಸ್ ಡ್ರಾ ಮಾಡೋಕ್ಕೆ ಬರಲ್ಲ, ಇಷ್ಟು ಚೆನ್ನಾಗಿ ಶೇಪೇ ಬರಲ್ಲ, ಸೊ ತುಂಬ ಡಾರ್ಕ್ ಆಗಿಬಿಡುತ್ತೆ, ಇಲ್ಲ ಮೆಸ್ಸಿ ಆಗಿಬಿಡುತ್ತೆ, ಇಲ್ಲ ಕಂಬಳಿ ಹುಳು ಥರ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಥರ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಅನಸ್ತಾಸಿಯಾ ಡಿಪ್ ಬ್ರೌ ಜೆಲ್ ಅಂತ. ಸೊ ಇನ್ ದ ಶೇಡ್ ಇಬೋನಿ, EBONY ಅಂತ. ಈ ಮೇಲೆ ತೋರಿಸ್ತಿರೋಂಥ ಆ್ಯಂಗಲ್ಡ್ ಬ್ರಷಲ್ಲಿ ನೀವು ಐಬ್ರೋ ಗ್ರೋತ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವ ಅಲ್ಲಿಂದ ಲೈನ್ ಹಾಕೋಕ್ಕೆ ಶುರು ಮಾಡಬೇಕು, ಡ್ರಾ ಮಾಡೋಕ್ಕೆ ಶುರು ಮಾಡಬೇಕು ಅಕಾರ್ಡಿಂಗ್ ಟು ಯೋರ್ ವಿಶ್. ಎಷ್ಟು ತಿಕ್ ಬೇಕು, ಸೊ ಎಷ್ಟು ಬ್ರಾಡ್ ಬೇಕು, ಸೊ ಎಷ್ಟು ತಿನ್ನಾಗಬೇಕು, ಸೊ ಅದನ್ನು ಡಿಪೆಂಡ್ ಮಾಡಿಕೊಂಡು ನೀವು ಮುಂದೆ ಅಂದರೆ ಮುಂದ್ಗಡೆ ಬೆಳೆದಿರೋ ಅಂಥ ನ್ಯಾಚುರಲ್ ಹೇರ್ನ ಹಂಗೆ ಬಿಟ್ಬಿಟ್ಟು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು, ಸೊ ಎಗೇನ್ ನಿಮ್ಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ತಿಕ್ಕಾಗಿ ಲೈನಿಂಗ್ ಮಾಡ್ಕೊಳ್ಳಿ. ಫಸ್ಟು ಬಾರ್ಡ್ರ್ ಥರ ಡ್ರಾ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಥರ ಬೇಕು, ಎಷ್ಟು ತಿಕ್ ಬೇಕು, ಸೊ ನಿಮಗೆ ಗೊತ್ತಿರುತ್ತಲ್ಲ ನಿಮ್ಮ ಐಬ್ರೋಸ್ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಥರ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಬಾರ್ಡ್ರ್ ಥರ ಡ್ರಾ ಮಾಡ್ಕೊಬೇಕು. ಕೆಳಗಡೆ ಬೆಳವಣಿಗೆ ಅಂದರೆ ಐಬ್ರೋಸ್ ಎಲ್ಲಿಂದ ಬೆಳೆದಿದೆಯಲ್ವ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಅರ್ಧ ಇಂಚು ನ್ಯಾಚುರಲ್ ಹೇರ್ ಗ್ರೋತ್ನ ಬಿಟ್ಬಿಟ್ಟು ನೀವು ಡ್ರಾ ಮಾಡ್ಕೊಬೇಕು. ಅದಾದಮೇಲೆ ಮುಂದೆ ಬೆಳೆದಿರುತ್ತಲ್ಲ ನ್ಯಾಚುರಲ್ ಹೇರ್, ವರ್ಟಿಕಲ್ ಆಗಿ ಬೆಳೆದಿರೋ ಅಂಥ ಹೇರ್ನ ಜಸ್ಟ್ ಬ್ರಷ್ ಮಾಡಿ ಬಿಡಬೇಕು. ಸೊ ಅಲ್ಲಿ ನಾವು ಡ್ರಾಮಾದವ್ರ ಥರ ತುಂಬ ಫಿಲ್ ಮಾಡೋಕ್ಕೆ ಹೋಗಬಾರ್ದು. ಅದಾದಮೇಲೆ ಏನು ಮಾಡಬೇಕು, ಸ್ಪೆಷಲಿ ಮುಂದೆ ನ್ಯಾಚುರಲ್ ಹೇರ್ನ ಬ್ರಷ್ ಮಾಡಿ ಒಳಗಡೆ ಫಿಲ್ಲಿಂಗ್ ಲೈಟಾಗಿ ಮಾಡಿ ಬ್ರಷ್ ಮಾಡ್ಕೊಳ್ಳಿ. ಫಿಲ್ಲಿಂಗ್ ಯಾರಿಗೆ ಅಗತ್ಯ ಇದೆ ಅವ್ರು ಮಾತ್ರ ಮಾಡ್ಕೊಳ್ಳಿ. ನನಗೆ ಆಲ್ರೆಡಿ ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಒಳಗಡೆ ಜಾಸ್ತಿ ಫಿಲ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಆಲ್ರೆಡಿ ಹೇರ್ ಇದೆ, ನಾನು ಶೇಪ್ ಮಾತ್ರ ನೀಟಾಗಿ ಕೊಟ್ಕೊತೀನಿ ಬಿಕಾಸ್ ಐಬ್ರೋಸ್ ಮಾಡಿಸಿಲ್ಲ ಅಲ್ಲ. ಸೊ ಈ ವಿಡಿಯೋ ಮಾಡಬೇಕು ಅಂತಲೇ ಐಬ್ರೋಸ್ ಮಾಡಿಸಿಲ್ಲ ನಾನು. ಸೊ ಐಬ್ರೋಸ್ ಮಾಡಿಸಿಲ್ಲ ಅಂದರೂ ಮಾಡಿರೋ ಥರ ಹೇಗೆ ಡ್ರಾ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಎಗೇನ್ ಈ ಕಡೆನೂ ಅಷ್ಟೇ, ಹೇರ್ ಗ್ರೋತ್ ಎಲ್ಲಿಂದ ಸ್ಟಾರ್ಟ್ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ನಿಮ್ಗೆ ಎಷ್ಟು ತಿಕ್ಕಬೇಕೋ ಅಷ್ಟು ತಿಕ್ಕಾಗಿ ಡ್ರಾ ಮಾಡ್ಕೊಳ್ಳಿ. ಬಾರ್ಡ್ರ್ ಥರ ಡ್ರಾ ಮಾಡ್ಕೊಳ್ಳಿ. ನಿಮಗೆ ನೋಡಿ ಶೇಪ್ ನೀಟಾಗಿ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಆಮೇಲೆ ಕನ್ಸೀಲಲ್ಲಿ ಕರೆಕ್ಷನ್ ಮಾಡ್ಕೊಬೋದು. ಸೊ ಎಗೇನ್ ಎಷ್ಟು ತಿಕ್ಕಬೇಕೋ ಅಷ್ಟು ನೀಟಾಗಿ ಡ್ರಾ ಮಾಡ್ಕೊಂಬಿಡಿ ಬಾರ್ಡ್ರ್ ಥರ. ಸೊ ಮುಂದೆ ಬೆಳೆದಿರೋವಂಥ ನ್ಯಾಚುರಲ್ ಹೇರ್ನ ಜಾಸ್ತಿ ಫಿಲ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ. ಸೊ ನ್ಯಾಚುರಲಾಗಿ ಹೆಂಗೆ ಬೆಳೆದಿದೆ ಹಾಗೆ ಬ್ರಷ್ ಮಾಡಿ ಬಿಟ್ಬಿಡಿ ಅದನ್ನು. ಸೊ ನೀವು ಇವಾಗ ನೋಡ್ತೀರ ನೋಡಿ ಹಂಗೆ ಮೇಲ್ಗಡೆ ವರ್ಟಿಕಲಾಗಿ ಯಾವ ರೀತಿ ಬೆಳೆದಿರುತ್ತೋ ಅದೇ ಥರ ಬ್ರಷ್ ಮಾಡಿ ಬಿಟ್ಬಿಡಿ. ಅದನ್ನು ಡ್ರಾಮಾದವ್ರ ಥರ ನೀಟಾಗಿ ಕಪ್ಪಗೆ ನೀಟಾಗಿ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಸ್, ಸ್ವಲ್ಪ ಕರೆಕ್ಷನ್ಸ್ ಇದ್ದರೆ ಅಲ್ಲೇ ವೈಪ್ ಮಾಡ್ಕೊಳ್ಳಿ. ಸೊ ಶೇಪ್ ಕೊಟ್ಟಿದ್ದೀರಾ ಇವಾಗ. ಸೊ ಈ ಶೇಪ್ನ ಇನ್ನೂ ಎವಿಡೆಂಟಾಗಿ ಮಾಡಬೇಕು ಅಂದರೆ ಕನ್ಸೀಲಿಂಗ್ ಮಾಡಬೇಕು. ಸೊ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ರೂ ಲೈಕ್ ದಪ್ಪ ನೀವು ಡ್ರಾ ಮಾಡ್ಕೊಂಬಿಟ್ರು ಸೊ ಅಲ್ಲಿ ಕ್ರೀಮ್ ಕನ್ಸೀಲರ್, ಲಿಕ್ವಿಡ್ ಕನ್ಸೀಲರ್ ತೊಗೊಂಡು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದು ಸ್ಟಾರ್ಸ್ ಕ್ರೀಮ್ ಕನ್ಸೀಲರ್. ಫ್ಲ್ಯಾಟ್ ಬ್ರಷ್ ತೊಗೊತಾ ಇದ್ದೀನಿ. ಸೊ ನನಗೆ ಫ್ಲ್ಯಾಟ್ ಬ್ರಷ್ ನೀಟಾಗಿ ಕಾಣಿಸ್ತಿಲ್ಲ. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಕನ್ಸೀಲ್ ಮಾಡಬೇಕಾದ್ರೆ ಯಾವ ಥರ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಫ್ಲ್ಯಾಟ್ ಬ್ರಷ್ ನೋಡ್ತಾ ಇದ್ದೀರಲ್ಲ, ಈ ಥರ ಕ್ರೀಮ್ ಕನ್ಸೀಲರ್ ತೊಗೊಂಡು ನೀಟಾಗಿ ಔಟ್ಲೈನಿಂಗ್ ಹತ್ರನೇ ಶೇಪ್ ಕೊಟ್ಕೋಬೇಕು, ಕನ್ಸೀಲ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಯಾವ ಥರ ಫ್ಲ್ಯಾಟ್ ಬ್ರಷ್ನ ಇಟ್ಕೊಂಡು ಕನ್ಸೀಲ್ ಮಾಡ್ತಾಯಿದ್ದೀನಿ. ಫ್ಲ್ಯಾಟಾಗಿ ಸ್ಲೀಪಿಂಗ್ ಪೊಸಿಷನಲ್ಲಿ ಕನ್ಸೀಲರ್ ಬ್ರಷ್ ಇಟ್ಕೊಂಡು ಫ್ಲ್ಯಾಟ್ ಬ್ರಷ್ ಇಟ್ಕೊಂಡು ಈ ಥರ ಶೇಪ್ ಕೊಟ್ಕೋಬೇಕು ಎಗೇನ್. ಸೊ ನಿಮ್ಗೆ ಯಾವ ಥರ ಶಾರ್ಪಾಗಿ ಟಿಪ್ ಬೇಕೋ ಅದೇ ಥರ ಕನ್ಸೀಲ್ ಮಾಡ್ಕೊಬೇಕು. ಸೊ ಗ್ಯಾಪ್ ಇರಬಾರ್ದು. ನೀವು ಯಾವ ಥರ ಬಾರ್ಡ್ರ್ ಡ್ರಾ ಮಾಡ್ಕೊಂಡಿರ್ತೀರಲ್ಲ ಅದೇ ಬಾರ್ಡ್ರ್ ಮೇಲೆ ನೀಟಾಗಿ ಪರ್ಫೆಕ್ಟಾಗಿ ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ಕಾಗಿ, ಎಷ್ಟು ತಿನ್ನಬೇಕು ಅಷ್ಟು ತಿನ್ನಾಗಿ ಲೈಕ್ ನಿಮ್ಗೆ ಹೆಂಗೆ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಕೋಬೇಕು. ಸೊ ನೀವು ನೋಡ್ತಾ ಇದ್ದೀರ ಟೇಲ್ ಆಫ್ ದ ಐಬ್ರೋಸ್ ಹೆಂಗೆ ಶಾರ್ಪಾಗಿ ಬಂದಿದೆ ಅಂತ ಅದೇ ಥರ ಕನ್ಸೀಲ್ ಮಾಡ್ಕೊಬೇಕು. ಸೊ ಕನ್ಸೀಲ್ ಮಾಡಿ ಆದಮೇಲೆ ಐಬ್ರೋಸ್ ಪರ್ಫೆಕ್ಟಾಗಿ ಕಾಣುತ್ತೆ. ನಿಮಗೆ ಎಕ್ಸ್ಟ್ರಾ ಹೇರ್ಸ್ ಇದ್ರೂ ಕವರ್ ಆಗಿಬಿಡುತ್ತೆ. ಸೊ ಎಗೇನ್ ಟೇಕ್ ದ ಸೇಮ್ ಕನ್ಸೀಲರ್ ಆ್ಯಂಡ್ ಕನ್ಸೀಲ್ ದ ಸೇಮ್ ವೇ. ಈ ಐಬ್ರೋಸ್ನ ಯಾವ ಥರ ಕನ್ಸೀಲ್ ಮಾಡ್ಕೊಂಡಿದ್ದೀರ ಅದೇ ಥರ ಈ ಕಡೆ ಐಬ್ರೋಸ್ನ ನಾನು ಕನ್ಸೀಲ್ ಮಾಡ್ತೀನಿ ಇವಾಗ ನೋಡಿ. ಸೊ ಎಗೇನ್ ಟೇಕ್ ಸೇಮ್ ಅಮೌಂಟ್ ಆಫ್ ಕನ್ಸೀಲರ್. ಜಾಸ್ತಿ ಕನ್ಸೀಲರ್ ತೊಗೊಬೇಡಿ, ಎಷ್ಟು ಬೇಕು ಅಷ್ಟೇ. ಸೊ ನೋಡಿ, ನಾನು ಎಲ್ಲಿ ಬಾರ್ಡ್ರ್ ಥರ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅದ್ರ ಕೆಳಗಡೆ ರೈಟ್ ಆಫ್ಟರ್ ದ್ಯಾಟ್ ವಿತೌಟ್ ಎನಿ ಗ್ಯಾಪ್ ಸೊ ಕನ್ಸೀಲರ್ ತೊಗೊಂಡು ನೀಟಾಗಿ ಕನ್ಸೀಲ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನನಗೆ ಗೊತ್ತು ನನಗೆ ಐಬ್ರೋಸ್ ಎಷ್ಟು ತಿಕ್ಕಾಗಿದ್ರೆ ಚೆನ್ನಾಗಿ ಕಾಣ್ತೀನಿ ಅಂತ. ಸೊ ಅದೇ ಥರ ನಾನು ಮಾಡ್ಕೋತಾ ಇದ್ದೀನಿ. ನಿಮಗೂ ಅಷ್ಟೇ, ನಿಮ್ಮ ಐಬ್ರೋಸ್ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅದೇ ಲೆವೆಲಲ್ಲಿ ನೀವು ಕನ್ಸೀಲ್ ಮಾಡ್ಕೊಳ್ಳಿ. ಸೊ ನೋಡಿ, ಸ್ವಲ್ಪ ದಪ್ಪ ಡ್ರಾ ಮಾಡಿಬಿಟ್ಟಿದ್ರು ನೀವು ಕನ್ಸೀಲಿಂಗಲ್ಲಿ ಕರೆಕ್ಷನ್ಸ್ ಮಾಡ್ಕೊಂಬಿಡ್ಬೋದು. ನೋಡಿ, ಡ್ರಾ ಮಾಡಿದಾಗ ಸ್ವಲ್ಪ ದಪ್ಪ ಅನ್ನಿಸ್ತಾ ಇತ್ತು, ಬಟ್ ಕನ್ಸೀಲ್ ಮಾಡಿದ ತಕ್ಷಣ ಪರ್ಫೆಕ್ಟ್ ಶೇಪ್ ಅನಿಸುತ್ತೆ. ಸೊ ಎಗೇನ್ ಒಂದು ಸ್ಟ್ರೋಕಲ್ಲೇ ನೀವು ಕನ್ಸೀಲ್ ಮಾಡಬೇಕು. ಬಿಟ್ಟು ಬರೆ ಥರ ಎಳಿಬಾರ್ದು ಪ್ರಾಡಕ್ಟ್ನ. ಒಂದೇ ಸಲ ನೀವು ಒಂದು ಕಡೆಯಿಂದ ಹಿಡಿದು ಲಾಸ್ಟ್ ಟಿಪ್ ಪಾಯಿಂಟ್, ಶಾರ್ಪ್ ಪಾಯಿಂಟ್ ತನಕ ಕನ್ಸೀಲಿಂಗ್ ಒಂದೇ ಸಮನಾಗಿ ಹೇಳ್ಕೊಂಬಿಡ್ಬೇಕು. ಸೊ ಬಿಟ್ಟು ಕನ್ಸೀಲ್ ಮಾಡಿದ್ರೆ ಒಂಥರ ಪ್ಯಾಚಸ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಶೇಪು. ನೋಡ್ತಾ ಇದ್ದೀರಾ.
ಸೊ ಡ್ರಾ ಮಾಡಿ ಆದಮೇಲೆ ಈ ಥರ ಪರ್ಫೆಕ್ಟಾಗಿ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡಿ ನೀವು ಈ ಥರ ಕನ್ಸೀಲ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಐಬ್ರೋಸ್ ಪರ್ಫೆಕ್ಟ್ ಆ್ಯಂಡ್ ಶಾರ್ಪಾಗಿ ಕಾಣುತ್ತೆ. ನಿಮಗೆ ಯಾವ ಥರ ಬೇಕು, ಯಾವ ಥರ ಶೇಪ್ ಬೇಕು, ಎಷ್ಟು ಶಾರ್ಪ್ ಆಗಬೇಕು, ಎಷ್ಟು ತಿಕ್ ಆಗಬೇಕು, ಸೊ ಆ ಥರ ನೀವು ಡ್ರಾ ಮಾಡಿಕೊಂಡು ಕನ್ಸೀಲ್ ಮಾಡ್ಕೊಬೋದು. ನೀವು ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ನೀವು ನೋಡಿದ್ದು ಐಬ್ರೋಗೂ ಇವಾಗ ನೋಡ್ತಿರೋ ಐಬ್ರೋಸ್ಗೂ ತುಂಬಾ ವ್ಯತ್ಯಾಸ ಇದೆ. ಇದಾಗಿದ ತಕ್ಷಣ ನೀವು ಬ್ಲೆಂಡ್ ಮಾಡ್ಕೊಂಡು ಐ ಮೇಕಪ್ ಮಾಡ್ಕೊಂಡು ಮೇಕಪ್ ಮಾಡ್ಕೋಬೋದು. ಸೊ ಈಗ ಐ ಆಮ್ ಯೂಸಿಂಗ್ ಲಿಟಲ್ ಬ್ಯೂಟಿ ಬ್ಲೆಂಡರ್ ಟು ಬ್ಲೆಂಡ್ ದ ಕನ್ಸೀಲರ್. ಸೊ ಕನ್ಸೀಲ್ ಮಾಡಿರೋ ಕನ್ಸೀಲರ್ನ ಏನು ಮಾಡ್ತೀನಿ, ಬ್ಲೆಂಡ್ ಮಾಡ್ಕೊಂಬಿಡಿ. ಸೊ ನೀವು ನೋಡ್ತಾ ಇದ್ದೀರಾ ನೋಡಿ, ಐಬ್ರೋಸ್ ಒಳ್ಳೆ ಮೈಕ್ರೋ ಬ್ಲೇಡಿಂಗ್ ಮಾಡಿರೋ ಥರ ಕಾಣ್ತಾ ಇದೆ. ಸೊ ಡ್ರಾ ಮಾಡ್ಕೊಂಡಿರೋ ಥರ ಕಾಣ್ತಾ ಇಲ್ಲ. ಲೈಕ್ ನ್ಯಾಚುರಲ್ ನಿಮ್ಮ ಐಬ್ರೋಸ್ ಇಲ್ಲವೇ ಇಲ್ಲ ಅನ್ನೋ ಥರ ಅನಿಸೋದೇ ಇಲ್ಲ. ಸೊ ಐಬ್ರೋಸ್ ಇಲ್ದಿರೋರ್ಗು ಕೂದಲು ಕಡಿಮೆ ಇರೋರ್ಗು ಇಲ್ಲ ಐಬ್ರೋಸ್ ಮಾಡಿಸಿಲ್ಲ ಅನ್ನೋರ್ಗು ಈ ಥರ ನೀವು ಕನ್ಸೀಲ್ ಮಾಡಿಬಿಟ್ರೆ ಸಲೂನ್ಗೆ ಹೋಗಿ ಐಬ್ರೋಸ್ ಮಾಡಿಸಿರೋ ಥರನೇ ಕಾಣುತ್ತೆ ನೋಡಿ. ಸೊ ಇಟ್ ಇಸ್ ಮೇಕಿಂಗ್ ಅ ಹ್ಯೂಜ್ ಡಿಫ್ರೆನ್ಸ್. ನನ್ನ ಫೇವ್ರೆಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಐಬ್ರೋಸ್ ಮಾಡಿಸಿಲ್ಲ ಅಂದರೂ ಮಾಡಿಸಿರೋ ಥರ ಮಾಡೋ ಒಂದು ವಿದ್ಯೆ ಇದೆಯಲ್ಲ, ದಟ್ ಈಸ್ ಲೈಕ್ ದಟ್ ಈಸ್ ಇನ್ ವರ್ಕ್ ಆಫ್ ಆರ್ಟಿಸ್ಟ್ ಅನಿಸುತ್ತೆ. ಸೊ ದಟ್ ಈಸ್ ವೈ ವಿ ಆರ್ ಕಾಲ್ಡ್ ಆಸ್ ಮೇಕಪ್ ಆರ್ಟಿಸ್ಟ್. ನೋಡಿ, ಬ್ರಷ್ ಮಾಡಿಬಿಡಿ. ಸೊ ಆಫ್ಟರ್ ದ ಮೇಕಪ್ ಸ್ವಲ್ಪ ಏನಾದರೂ ಪೌಡರ್ ಇಲ್ಲ ಕ್ರೀಮ್ ಪ್ರಾಡಕ್ಟ್ ಏನಾದರೂ ಐಬ್ರೋಸ್ ಮೇಲೆ ಹೋಗಿ ಬೂದ್ ಆ್ಯಶಿ ಆಗಿದ್ರೆ ಸ್ವಲ್ಪ ಬ್ರಷ್ ಮಾಡಿದಾಗ ಅದು ಕ್ಲಿಯರ್ ಔಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರ, ಲುಕ್ ಎಟ್ ದ ಶೇಪ್. ಸೊ ಸ್ಟಾರ್ಟಿಂಗ್ ನೋಡಿರೋ ನೀವು ಐಬ್ರೋಸ್ಗೂ ಇವಾಗ ನೋಡ್ತಾ ಐಬ್ರೋಸ್ಗೂ ತುಂಬಾ ವ್ಯತ್ಯಾಸ ಇದೆ. ಯು ಕ್ಯಾನ್ ಮೇಕ್ ಇಟ್ ಲಿಟಲ್ ಮೋರ್ ಡಾರ್ಕರ್ ಇಫ್ ಯು ವಾಂಟ್. ಸೊ ಇನ್ನೂ ಡಾರ್ಕ್ ಆಗಬೇಕು ಅಂದರೆ ಇನ್ನೂ ಡಾರ್ಕಾಗಿ ನೀವು ಮಾಡ್ಬೋದು. ಸೊ ಡಿಫ್ರೆನ್ಸ್ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ನೀವು ಐಬ್ರೋ ಜೆಲ್ಲೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಯು ಕ್ಯಾನ್ ಯೂಸ್ ಐಬ್ರೋ ಪೆನ್ಸಿಲ್ ಆಲ್ಸೋ, ಐಬ್ರೋ ಪೌಡರ್ ಆಲ್ಸೋ. ಸೊ ನಾನು ಇಲ್ಲಿ ಯೂಸ್ ಮಾಡಿರೋದು ಜೆಲ್ ಯೂಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಯೂಸ್ ಪೌಡರ್ ಆಲ್ಸೋ, ನೋ ಪ್ರಾಬ್ಲಮ್. ಸೊ ದಿಸ್ ವಾಸ್ ದ ಐಬ್ರೋಸ್ ಇನ್ ದ ಸ್ಟಾರ್ಟಿಂಗಲ್ಲಿ ಈ ಥರ ಇತ್ತು ನನ್ನ ಐಬ್ರೋಸ್. ನೋಡ್ತಾ ಇದ್ದೀರಾ, ಸ್ವಲ್ಪ ಬೆಳ್ಕೊಂಡಿದೆ ಐಬ್ರೋಸ್ ಎಲ್ಲ. ಸೊ ಇದು ಆಫ್ಟರ್ ಡ್ರಾಯಿಂಗ್ ದ ಐಬ್ರೋಸ್. ಸೊ ಎಸ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.